ನಮ್ಮ ಕಾಲೇಜಲ್ಲಿ ಒಂದು ಜಾಬ್ ಫೇರ್ ನಡೀತು. ಆಗ ನಂಗೆ ಅನ್ಸಿದ್ದು ಏನಂದರೆ, ಇಷ್ಟೊಂದು ಅನ್ಎಂಪ್ಲಾಯ್ಮೆಂಟ್ ಇದೆಯಾ ಅಂತ ಅನಿಸ್ತು. ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಗೆ ಯಾರೂ ಕ್ಲಿಯರ್ ರೋಡ್ ಮ್ಯಾಪ್ ಕೊಡಲ್ಲ. ಯಾರೂ ಹೇಳಲ್ಲ ಇದನ್ನು ಮಾಡು ನಿನ್ನ ಲೈಫಲ್ಲಿ ಸೆಟಲ್ ಆಗ್ತೀಯಾ ಅಂತ. ಒಂದು ಸಲ ಪ್ಯಾಷನ್ನ ಫಾಲೋ ಮಾಡ್ಬೇಕನ್ಸುತ್ತೆ, ಆದರೆ ಅದರಲ್ಲಿ ಸ್ಯಾಲ್ರಿ ಇರಲ್ಲ. ಒಂದು ಸಲ ಬಿಸ್ನೆಸ್ ಮಾಡ್ಬೇಕನ್ಸುತ್ತೆ, ಆದರೆ ಮನೇಲಿ ಏನು ಹೇಳ್ತಾರಂದರೆ, ಮೇನ್ಲಿ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಲ್ಲಿ ರಿಸ್ಕ್ ಬೇಡ, ಜಾಬ್ ಮಾಡು ಅಂತಾರೆ. ಸರಿ, ಜಾಬ್ ಮಾಡೋಣ ಅಂದರೆ ಅದು ಕೂಡ ಈಸಿ ಅಲ್ಲ. ಆಗ ಕ್ವೆಶ್ಚನ್ ಸ್ಟಾರ್ಟ್ ಆಗುತ್ತೆ, ನಾನು ಏನು ಮಾಡಬೇಕು, ಯಾರ ಸಜೆಷನ್ ತೊಗೋಬೇಕು ಅಂತ. ನಿಜ ಹೇಳಬೇಕಂದ್ರೆ ಬೇರೆಯವ್ರು ನಮ್ಮನ್ನ ಜಡ್ಜ್ ಮಾಡೋದು ತುಂಬ ಈಸಿ, ಆದರೆ ಲೈಫ್ನ ಲೀಡ್ ಮಾಡೋದು ನಾವು, ಅವರಲ್ಲ. ಅದಕ್ಕೆ ನಂಗೆ ಅನ್ಸಿದ್ದು ಒಂದೇ, ಫಸ್ಟ್ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಸೆಕೆಂಡ್ಲಿ ಕ್ಲಿಯರ್ ಗೋಲ್ ಒಂದಿರಬೇಕು. ಗೋಲ್ ಇಲ್ಲ ಅಂದರೆ ಯಾವ ಡೈರೆಕ್ಷನ್ಗೆ ಹೋಗಬೇಕು ಅಂತಲೇ ಗೊತ್ತಾಗಲ್ಲ. ಆದರೆ ಗೋಲ್ ಇದ್ದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದರೂ ಕೂಡ ನಾವು ಆ ಡೈರೆಕ್ಷನ್ನ ಚೇಂಜ್ ಮಾಡಲ್ಲ. ಸೊ ಮೇ ಬಿ ರಿಯಲ್ ಕ್ವೆಶ್ಚನ್ ಇದಲ್ಲ ಯಾರು ನಮಗೆ ರೋಡ್ ಮ್ಯಾಪ್ ಕೊಡ್ತಾರೆ ಅಂತ. ರಿಯಲ್ ಕ್ವೆಶ್ಚನ್ ಏನಂದರೆ, ನಾವು ನಮ್ಮ ಲೈಫ್ಗೆ ರೋಡ್ ಮ್ಯಾಪ್ ಕ್ರಿಯೇಟ್ ಮಾಡ್ತೀವಾ ಅಂತ. ಎಲ್ಲನೂ ಎಕ್ಸ್ಪ್ಲೋರ್ ಮಾಡು, ಮೇ ಬಿ ನಿಮಗೆ ಐಡಿಯಾ ಸಿಗ್ಬೋದಲ್ವಾ. ನನ್ನ ಸ್ಮಾಲ್ ಅಡ್ವೈಸ್ ಒಂದೇ, ಕಂಪೇರ್ ಮಾಡ್ಕೋಬೇಡ ಬೇರೆಯವ್ರ ಲೈಫ್ ಜೊತೆ. ಕನ್ಫ್ಯೂಸ್ ಕೂಡ ಆಗಬೇಡ. ಡೈಲಿ ಸ್ವಲ್ಪನೇ ಇಂಪ್ರೂವ್ ಆಗು, ಸ್ಕಿಲ್ಸ್ನ ಬಿಲ್ಡ್ ಮಾಡು. ನೀನು ಗ್ರೋ ಆಗ್ತಿದ್ರೆ ಜಾಬ್ ಆಗಲಿ ಬಿಸ್ನೆಸ್ ಆಗಲಿ, ಸಕ್ಸಸ್ ಮಾತ್ರ ನಿನ್ನ ಹತ್ರ ಬರ್ತೇ ಇರಲ್ಲ, ನೆನ್ಪಿಟ್ಕೊ.